ನಿನ್ನ ಕವಡೆ ಕಾಸಿಗೆ ಜೊಲ್ಲು ಸುರಿಸೆ ಈ ಸರ್ಕಾರಕ್ಕೆ ದ್ರೋಹ ಮಾಡುತ್ತೇನೆಂದು ಕಂಡಿದ್ಯಾ? ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲೆಂದು ತಿಳಿದುಕೋ. ಸರ್ಕಾರದ ಅನ್ನ ಉಣ್ಣುತ್ತಿರುವ ನನಗೆ ನನ್ನ ಜೀವನದ ಉಸಿರಿರೋವರೆಗೂ ನಿಮ್ಮಂತ ರೌಡಿಗಳ ಮೇಲೆ ಅಬ್ಬರಿಸಿದ ಎಬ್ಬುದಾಗಿ ನಿಂತು ನಿಮ್ಮಂತವರಿಗೆ ತಕ್ಕ ಪಾಠ ಕಲಿಸಿ ಈ ಭಾರತ ಮೇ ಸೇವೆ ಮಾಡುತ್ತೇನೆ. ನನ್ನ ಬಿಟ್ಟುಕೋ ಮಿಸ್ಟರ್ ಧನ್ರಾಜ್. ಯಾವ ತಾಯಿ ನಾಡ ದೇವತೆ ಮಾಡುತ್ತದೆ, ನಾಡ ತಾಯಿ ಸೇವೆ ಮಾಡುತ್ತಿದೆ. ಸಾಕಷ್ಟು ಫ್ಯಾಕ್ಟರಿಗಳನ್ನು ಕಟ್ಟಿಸಿ ಕೆಲಸ ಇಲ್ಲದವರಿಗೆ ಕೆಲಸವನ್ನು ಕೊಡಿಸಿ ಹಣ ಇಲ್ಲದವರಿಗೆ ಹಣವನ್ನು ಕೊಟ್ಟು ಸಾಕಷ್ಟು ಶಾಲೆ ಕಾಲೇಜುಗಳು ಕಟ್ಟಿಸಿ ಸೇವೆ ಮಾಡ್ತಿದ್ದಾರೆ. ಅಂದಾಗ ನನ್ನ ಸೇವೆ ಮುಂದೆ ಈ ನಿನ್ನ ಕಾಕಿದೇನೋ ಮಾ ಕೆಲಸ. ಕೇವಲ ಬಾಯ ನೋಟಕ್ಕೆ ಮಾತ್ರ ವಿದ್ಯಾಮಂದಿರಗಳನ್ನು ಕಟ್ಟಿಸಿ ಸಾಕಷ್ಟು ಡೊನೇಷನ್ ಸುರಿದು ಶ್ರೀಮಂತರ ಮಕ್ಕಳನ್ನು ಮಾತ್ರ ವಿದ್ಯಾಮಂದಿರದಲ್ಲಿಟ್ಟು ಬಡ ಮಕ್ಕಳ ಡೊನೇಷನ್ ಕೊಡಲಿಲ್ಲ ಅಂತ ಅವರ ಕುತ್ತಿಗೆ ಮೇಲೆ ಕೈ ಇಟ್ಟು ಹೊರದಲ್ಲಿ ಮಲತಾಯಿತರ ಮಾಡುವ ನಿಮ್ಮಂತ ಕದಿಮರು ಶುಭ್ರವಾದ ಬಿಳೆ ಬಟ್ಟೆಯನ್ನು ಧರಿಸಿ ಈ ದೇಶದ ನಾಯಕರೆಂದು ಕರೆಸಿಕೊಂಡು ಬಡವರನ್ನು ಸರ್ಪವಾಗಿ ಕಚ್ಚುತ್ತಿದೆಯಲ್ಲ, ಇದೇ ತಾನೇ ನೀವು ಮಾಡುತ್ತಿರುವ ನಾಡ ಸೇವೆ. ಇನ್ಸ್ಪೆಕ್ಟರ್ ಸಾಬ್ರೆ, ನೀವು ತಪ್ಪು ಮಾತನಾಡಕತ್ತೀರಿ. ನಮ್ಮ ದಣಿಯರಂದ್ರೆ ಏನಂತ ತಿಳಿದ್ರಿ? ನೀವು ರಾಜಕೀಯ ಬಗ್ಗೆ ಮಾತನಾಡ್ಬೇಡ್ರಿ. ಇತರ ನಿನಗ ಒದಿಗೆ ಪರಿಣಾಮ ಒದಿಗೆ ಆದ್ರೆ ಆಗ್ಬೋದು. ಲೇ ಮುಚ್ಚುಬಾಯಿ ಮಗ, ನನಗೆ ರಾಜಕೀಯ ಬಗ್ಗೆ ಪಾಠ ಹೇಳುತ್ತೀಯ? ನಿನಗೇನು ಗೊತ್ತು ರಾಜಕೀಯ ಅಂದರೆ? ಸುಮ್ಮನೆ ಇವನಿಂದೆ ಬಾಲ ಅಲ್ಲಾಡಿಸುವ ನಾಯಿ ನೀನು ನನಗೆ ಬುದ್ಧಿ ಹೇಳುತ್ತೀಯ? ಬಚ್ಚ ನನ್ನ ಮಗನೇ, ಇನ್ನೊಂದು ಮಾತು ಹೇಳ್ತೀನಿ ಕೇಳು. ನಿನಗೆ ಎಷ್ಟು ಹಣ ಬೇಕು ಕೇಳು, ಎಷ್ಟು ಹಣ ಕೊಡ್ತೀನಿ. ಮೊದಲ ರೌಡಿ ರಾಜನನ್ನು ಜೈಲಿನಿಂದ ರಿಲೀಸ್ ಮಾಡು. ಲೇ ಮುಚ್ಚು ಬಾಯಿ, ನಿಮ್ಮಂತವರ ಎಂಜಲವನ್ನು ತಿಂದು ಅವನನ್ನು ಸುಲಭವಾಗಿ ರಿಲೀಸ್ ಮಾಡುತ್ತೇನೆಂದುಕೊಂಡಿದೆಯಾ? ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಎಂದು ತಿಳಿದುಕೋ ಮಗನೇ. ಇನ್ಸ್ಪೆಕ್ಟರ್ ಈ ಧನರಾಜ ಇನ್ನು ನೀವು ಬಹಳ ಹಿಂದೆ ಬಿಳಿದಿದ್ದೀರಾ. ಈಗಿನ ಕಾಲ ಬದಲಾಗಿದೆ. ಇವರು ಗಾಂಧಿಗಲ್ಲ, ರೌಡಿಗದೇ ಧರ್ಮ, ರೌಡಿಗದೇ ರಾಜ. ರೌಡಿಯ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು. ಅದೇ ಲಂಚ ಕೂಡ ತೆಗೆದುಕೊಳ್ಳಬೇಕು. ಲೇ ನಿಮ್ಮಂತ ಕಂತ್ರಿ ನಾಯಿಗಳಿಂದಲೇ ಲಂಚ ಸಾಮ್ರಾಜ್ಯ ಸೃಷ್ಟಿಯಾಗಿರುವುದು. ನಿಮ್ಮಂತ ಕಂತ್ರಿ ನಾಯಿಗಳನ್ನು ಒತ್ತು ಒಳಗಾಕಿದರೆ ಲಂಚವೂ ಇರುವುದಿಲ್ಲ, ಭ್ರಷ್ಟಾಚಾರವೂ ಇರುವುದಿಲ್ಲ. ಇನ್ಸ್ಪೆಕ್ಟರ್, ನೀನು ಈ ಧನರಾಜ್ ಯಾವಾಗಲ ಬ್ರಹ್ಮನಿಗಿಂತ ಒಳ್ಳೆಯನು, ಅವನಿಗಿಂತ ಕೆಟ್ಟನೆಂಬುದು ಮರೆಯಬೇಡ. ನಾನು ಮನಸ್ಸು ಮಾಡಿದರೆ ಈ ನಿನ್ನ ಕಾಯ್ಕೆನು ಎಲ್ಲರೂ ಮಾಡ್ತೀನಿ. ನೀವೇನು ನಡೆಸುವುದು ಆಡಳಿತ? ಜನರ ಮುಂದೆ ತಲೆಬಾಗಿ ನಿಂತು ಆರಿಸಿ ಬರ್ತೀರ. ಅವರ ಕೈಗೆ ಚೊಂಬು ಕೊಟ್ಟು ಮನೆ ಕಾರು ಆಸ್ತಿ ಅಂತಸ್ತು ಮಾಡಿಕೊಂಡು ಮಜಾ ಮಾಡಿ ತಿಂದು ತೇಗಿ ಬಿಡುತ್ತೀರ. ನಿಮ್ಮಂತ ಕಚಡಗಳು ರಾಜಕೀಯಕ್ಕೆ ಬರುವುದು ಜನರ ಆಶೆಗಳನ್ನು ಈಡೇರಿಸುವುದಕ್ಕಲ್ಲ,
ಖಾಲಿಯಾಗಿರುವ ನಿಮ್ಮ ಜೋಬುಗಳನ್ನು ತುಂಬಿಸಿಕೊಳ್ಳಲಿಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನಿಮ್ಮಂತೆ ಮಾಡಿಕೊಂಡು ದರ್ಬಾರು ನಡೆಸುತ್ತೀರಾ. ಆ ಕೆಲಸ ಈ ಕೆಲಸ ಅಂತ ವಿದೇಶದಿಂದ ಸಾಲ ಪಡೆದು ಯಾವ ಕೆಲಸ ಮಾಡದೆ ಮಜಾ ಮಾಡಿ ತಿಂದು ತೇಗಿ ಬಿಡುತ್ತೀರಾ. ನಮ್ಮಂತ ಬಡವರ ಕೂಗು ಯಾವ ಮಂತ್ರಿಗೋ MLAಗೋ ಕೇಳಿಸಲ್ಲ. ಎಲೆಕ್ಷನ್ ಬಂದ ತಕ್ಷಣ ಆ ಸರ್ಕಾರ ಹಾಗೆ ಈ ಸರ್ಕಾರ ಹೀಗೆ ಅಂತ ಸುಳ್ಳು ಹೇಳಿ ನಮ್ಮ ಸರ್ಕಾರ ಮಾತ್ರ ಆಗಲ್ಲಂತ ಹೇಳಿ ಜನರಿಂದ ಓಟು ಹಾಕಿಸಿಕೊಂಡು ಆರಿಸಿ ಬರುತ್ತೀರಾ. ಇದೇ ತಾನೇ ನೀವು ಮಾಡುತ್ತಿರುವ ರಾಜಕೀಯ ತಂತ್ರ. ಇದೇ ರಾಜಕೀಯ ಮಂತ್ರಿ MLAಗಳು ಇಷ್ಟ ಎಂದ ಇರ್ತಾರೆ ಇನ್ಸ್ಪೆಕ್ಟರ್. ಯಾರ ಎಲ್ಲ ಅವರೇ ಹಳ್ಳಿಯಿಂದ ಡೆಲ್ಲಿವರೆಗೆ ಬರೀ ಲಂಚ ಲಂಚ ಅಂತ ಕಾಮನ್ ಆಗಿಬಿಟ್ಟಿದೆ. ನಿಮ್ಮಂತವ್ರಿಗೆ ಅದು ಗೊತ್ತು ಈ ರಾಜಕೀಯ ತಂತ್ರ ಕುತಂತ್ರ. ಎಲ್ಲ ರಾಜಕೀಯ ವ್ಯಕ್ತಿಗಳು ನಿನ್ನಾಗೆ ಇರುವುದಿಲ್ಲ. ಎಷ್ಟೋ ಮಂತ್ರಿಗಳು ದೇಶ ಸೇವೆ ಜನಾರ್ದನ ಸೇವೆ ಅಂತ ನಿಷ್ಠೆಯಿಂದ ದುಡಿಯೋರು ಇದ್ದಾರೆ. ನಿಮ್ಮಂತ ಬಂಡ ಸೂಳೆ ಮಕ್ಕಳು ಲಂಚಕ್ಕಾಗಿ ಕೈ ಚಾಚಿ ನಿಷ್ಠೆಯಿಂದ ದುಡಿಯೋರಿಗೆ ಕೆಟ್ಟ ಹೆಸರು ಬಂದಿರುವುದು. ಧನ್ರಾಜ್, ಒಂದು ಮಾತು ಮಾತ್ರ ಚೆನ್ನಾಗಿ ನೆನಪಿಟ್ಟುಕೋ. ನೀ ಕಾದಿಲು ಕೇವಲ 5 ವರ್ಷ, ಆದರೆ ಈ ಕಾಕಿಗೆ 50 ವರ್ಷ ಮಗನೇ. ಚೆನ್ನಾಗಿ ನೆನಪಿಟ್ಟುಕೋ. ನಾನಿರೋವರೆಗೂ ಅವನನ್ನು ರಿಲೀಸ್ ಮಾಡುವುದಿಲ್ಲ. ಅದೇನು ಕಿಸಿದೀಯ ಮಗನೇ ಕಿಸೆ, ನಾನು ನೋಡುತ್ತೇನೆ. ಮರ್ಯಾದೆಯಿಂದ ಇನ್ಸ್ಪೆಕ್ಟರ್ ವಿಜಯನ್, ಇಲ್ಲವಾದರೆ ಈ ಕಾಕಿ ಪವರ್ ತೋರಿಸಬೇಕಾಗುತ್ತದೆ. ಎಚ್ಚರ ಬೋಳಿ ಮಗನೇ. ಯಾವಾಗಲೂ ಬ್ರಹ್ಮನಿಗಿಂತ ಅವನಿಗಿಂತ ಕೆಟ್ಟನೆಂಬುದು ಮರೆಯಬೇಡ. ನಾನು ಮನಸ್ಸು ಮಾಡಿದರೆ ಈ ಕಾಯ್ಕೆನೋ ಎಲ್ಲರೂ ಮಾಡಿಬಿಡ್ತಾರೆ. ನೆನಪಿಟ್ಟುಕೋ. ಬೋಳಿ ಮಗನೇ, ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನನ್ನೇ ಒತ್ತು ಒಳಗಾಕಬೇಕಾಗುತ್ತದೆ. ಎಚ್ಚರ ಬೋಳಿ ಮಗನೇ. ಇನ್ಸ್ಪೆಕ್ಟರ್ ವಿಜಯ್, ನಿಲ್ಲಿಸು ಈ ನಿನ್ನ ಹಾರಾಟವನ್ನು. DIG ಹತ್ತಿರ ಮಾತನಾಡಿ ಬಿಡುಗಡೆ ಪತ್ರ ತಂದಿರುವೆ. ಈಗಲಾದರೆ ಬಿಡುಗಡೆ ಮಾಡು. ತಂದಿರಬಹುದು ಪೃಥ್ವಿರಾಜ್, ತಂದಿರಬಹುದು. ಅವನಿಗೂ ಕೈ ತುಂಬ ಲಂಚ ಕೊಟ್ಟು ಬಿಡುಗಡೆ ಪತ್ರ ತಂದಿರಬಹುದು. ಇನ್ಸ್ಪೆಕ್ಟರ್ ವಿಜಯ್, ನಿನಗೆಲ್ಲ ಅದಕ್ಕೆ ಬೇಕು. ಮರ್ಯಾದೆಯಿಂದ ಈಗಲಾದರೆ ಬಿಡುಗಡೆ ಮಾಡು. PC ರಿಲೀಸ್ ಮಾಡಿ ಅವನನ್ನು. ಲೇ ರೌಡಿ ರಾಜ್, ಇದೊಂದು ಸಾರಿ ನಿನ್ನನ್ನು ರಿಲೀಸ್ ಮಾಡಿದ್ದೇನೆ ಮಗನೇ. ಇನ್ನೊಂದು ಸಾರಿ ಈಗೇನಾದರೂ ಮಾಡಿದರೆ
ಸಸ್ಪೆಂಡ್ ಆದರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಮಗನೇ. ಇನ್ಸ್ಪೆಕ್ಟರ್ ವಿಜಯ, ಇನ್ನು ಮುಂದೆ ನನ್ನನ್ನು ಹೇಗೆ ಒಳಗಡೆ ಹಾಕಿತ್ತೆ ಮಗನೇ ನಾನು? ಯಪ್ಪ ದಣ್ಯರ, ಅವನ ಜೋಡಿ ನಮ್ಮದೇನು ಮಾತು ಬರ್ರಿ, ಮುಂದೆ ಕೆಲಸದ ಬಗ್ಗೆ ಮಾತನಾಡೋಣ. ಇಂಥ ಬಾಳೆ ಮಕ್ಕಳಿಗೆ